ಈ ನಮ್ಮ ಕಡೆ ಮೇವು ನೀರು ಸಿಗೋದ್ರಿಂದ ನಾವು ವಲಸೆ ಹಿಂಗೆ ಕುರಿಗಾರ ವಲಸೆ ಅಂತ ನಾವು ಹಿಂಗೆ ಬರ್ತೀವಿ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಮ್ಮ ತಾತಾರ ಕಾಲದಿಂದಲೂ ಬರ್ತಾರೆ. ಚೆಕ್ ಮಾಡಿಸಿರಿ, ನೀರು ಕುಡಿದ್ಬಿಟ್ಟು ಸ್ವಲ್ಪ ದಾನ ತಿಂತಿತ್ತು. ಪಾಯ್ಸನ್ ಬಂದ್ಬಿಟ್ಟು ಸುಮಾರು ಒಂದು ₹1,00,000 ಮಾಲು ಹೋಯ್ತು. ಜನವರಿಗೆ ಬಿಟ್ಟರೆ ನಾವು ಊರು ಬಿಟ್ಟರೆ ಅಂದರೆ ಜೂನ್ವರೆಗೂ ಮುಂಗಾರು ಮಳೆ ಬರೋ ತನಕ. ಮಳೆ ನಮ್ಮೂರಲ್ಲಿ ಬಂತು ಅಂದರೆ ನಾವು ಊರಿಗೆ ರಿಟರ್ನ್ ಹೋಗ್ತೀವಿ. ಮಳೆ ಬರಲಿಲ್ಲ ಅಂದರೆ ಈಗ ಲೇಬರ್ಗೂ ಆಳುಗಳಿರೋ ಅಂಥವ್ರು ಮನೆ ಕಡೆಗೆ ಇಲ್ಲಿ ಎಲ್ಲ ಈ ನೋಡ್ಕೊಂಬಂಥವ್ರು ಇದ್ದರೆ ಮಾತ್ರ ಇಲ್ಲಿರ್ತಾರೆ. ಮಳೆಯಲ್ಲಿ ಏನು ಸುಮಾರು ಮಳೆ ಬಂದರೂ ಇಲ್ಲ ನಾವು ಜೂನ್ಗೆ ಹೊರಟೋಗ್ಬಿಡ್ತೀವಿ. ಸಿರಾದ ಹತ್ರ ನಮ್ಮದು ಉಯಿಲ್ದೆರೆ ಅಂತ, ಉಯಿಲ್ದೆರೆ ಉದ್ದನ್ ಚಿಕ್ಕನಟ್ಟಿ, ಸಿರಾದ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಮ್ಮೂರೆಲ್ಲ ಇತಿ ಪೂರ್ವ ಕಾಲದಿಂದ ನಮ್ಮೂರು ಏನೈತೋ ಬರೀ ಕುರಿ ಗಾಯಿಗೆ. ಈಗ ಮಂಡ್ಯ ಕಡೆ ಹೋಗ್ಯವ್ರೆ. ನಾವು ಮುಂಚೆಯಿಂದ ನಮ್ಮ ಕುರಿ ಇತ್ತಲೇ ಅಡ್ಜಸ್ಟ್ ಆಗಿರೋದು. ನಾವು ಯಾವಾಗಲೂ ನಮ್ಮ ತಾತರ ಕಾಲದಿಂದ ದೊಡ್ಡಬಳ್ಳಾಪುರ ತಾಲೂಕಿಗೆ ಇತ್ತಲಾಗೆ ಬರೋದು. ದೇವನಹಳ್ಳಿ, ದೊಡ್ಡಬಳ್ಳಾಪುರ ಇಲ್ಲಿ ಲಾಸ್ಟ್ ನಮಗೆ. ಟೋಟಲಾಗಿ ಇಲ್ಲಿ ಮರಿ, ಚಿಕ್ಕ ಮರಿಯಿಂದ ಹಿಡಿದು ಟೋಟಲ್ 800 ಕುರಿ ಇದೆ. 800 ಕುರಿ ಇದೆ. 6 ಜನ ಇದ್ದೇವೆ ಒಂದೊಂದು ಊರಲ್ಲಿ. ಅಲ್ಲಿ ಒಂದು ವಾರ, ಅಲ್ಲೊಂದು ವಾರ, ಅಲ್ಲೊಂದು ವಾರ. ಇವಾಗ ಇಲ್ಲಿ ನೀರಿಲ್ಲ. ಅಲ್ಲೇ ಈಗ ಪಳ್ಯಕ್ಕೆಲ್ಲ ನೀರು ಬರ್ತವೆ. ಇಲ್ಲಿ ಮೇವಿದ್ರೂ ನೀರಿಲ್ಲ. ಇವಾಗ ನೀರಿಗೆ ಇರೋ ಕಡೆ ಸಮಸ್ಯೆ, ನಾವು ಬೇರೆ ಕಡೆಗೆ ಶಿಫ್ಟ್ ಆಗಬೇಕು. ಈಗ ಈ ಲ್ಯಾಂಡ್ಗೆ ಹಾಕಿದ್ದೀವಿ. ಈ ಜಮೀನವರು ನಮ್ಗೆ ಅಕ್ಕಿ ಕೊಡಿಸ್ತಾರೆ, ರಾಗಿ ಕೊಡ್ತಾರೆ, ಕಾಸು ಕೊಡ್ತಾರೆ. ಈಗ ನಾವು 8-10 ಜನ ಇರ್ತೀವಿ. ಒಂದು 5-6 ನಾಯಿ ಇರ್ತವೆ. ಅವ್ರು ಏನು ಕೊಡ್ತಾರೆ ಅದರಲ್ಲಿ ನಮಗೇನು ಉಳಿಯಲ್ಲ. ಎಕ್ಸಸ್ ನಮ್ಮ ಕೈಯಿಂದಲೇ ಹಾಕ್ಕೊಂಡು ನಾವು ಏನು ಕೊಡ್ತಾರೆ ಅದನ್ನು ಊಟ ನಮ್ಗೆ ಎಲ್ಲದಕ್ಕೂ ಅದಕ್ಕೆ ಸರಿಯಾಗುತ್ತೆ. ಅವ್ರ ಜಮೀನಲ್ಲಿ ಹಾಕಿದ್ದಕ್ಕೆ ನಮಗೆ ಕಾಸು ಕೊಡ್ತಾರೆ. ಬಟ್ ಎಕ್ಸಸ್ಸಾಗೆ ನಮಗೇನು ಪ್ರಾಪರ್ಟಿ ಅವ್ರು ಕೊಡೋದ್ರಲ್ಲಿ ನಮಗೇನು ನ್ಯಾಯ ಪೈಸನ್ನು ನಾವೇನು ಉಳಿತಾಯ ಮಾಡೋಕ್ಕಾಗಲ್ಲ. ಬಟ್ ಏನಪ್ಪ ಅಂದರೆ ನಮಗೆ ಕೈಯಿಂದಲೂ ಬೀಳುತ್ತೆ. ಬಟ್ ಅವ್ರಿಗೆ ಗೊಬ್ಬರ ಆಗುತ್ತೆ, ನಮಗೆ ಮೇಯ್ತೈತಿ. ಸರ್ ಇಲ್ಲಿ ಬರ್ತೀವಿ ಅಂದರೆ ಈಗ ಫಸ್ಟು ಮರಿನೆಲ್ಲ, ಚಿಕ್ಕ ಮರಿನೆಲ್ಲ ಟಾಟಾ ಎಸಿ ಅದೆಲ್ಲ ಲಗೇಜ್ ಆಟಕ್ಕೆ ಹಾಕ್ಕೊಂಬಂದ್ಬಿಟ್ಟು ಚಿಕ್ಕ ಬಲೆ ಕಟ್ಬಿಟ್ಟು ಚಿಕ್ಕ ಮರಿನೇ ಬಳೆಗೆ ಹಾಕ್ಬಿಡ್ತೀವಿ. ಬಟ್ ಆಮೇಲೆ ಸಾಯಂಕಾಲ ತಿರ್ಗಿ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿರಿ, ಇದು 8 ಗಂಟೆ ಆಗ್ತೈತಿ ಈ ಬಲೆ ಕಟ್ಟೋಕ್ಕೆ. ಈ ಬಲೆ ಕಟ್ಬಿಟ್ಟು ಸುತ್ತ ಆ ಕಡೆ ಇಬ್ಬರು, ಈ ಕಡೆ ಇಬ್ಬರು, ಆ ಕಡೆ ಇಬ್ಬರು ನೈಟು ಶಿಫ್ಟಿಂಗ್ ಇರ್ತೈತಿ. 9ರಿಂದ 12 ತನಕ ಇಬ್ಬರು ಎದ್ದಿರ್ತಾರೆ. 12ರಿಂದ 3 ಗಂಟೆ ತನಕ ಒಂದು ಇಬ್ಬರು ಇರುತ್ತೆ. ಇದು ಒಂಥರ ಸರ್ತಿ ಅಂತೀವಿ ನಾವು. ಅದು ನೈಟು ಎದ್ದಿರ್ತಾರೆ. ಇಬ್ಬಿಬ್ರು ಕಾಯ್ತಾ ಇರ್ತಾರೆ ಸರ್. ನೈಟೆಲ್ಲ ಪೂರ್ತಿ ಬಲೆ ಇರ್ತೈತಿ. ನೈಟ್ ಮಾತ್ರ ಫುಲ್ ಸೆಕ್ಯೂರಿಟಿ ಹಾಕಿರ್ತೀವಿ. ಸುತ್ತ ನಾವು ಸೆಕ್ಯೂರಿಟಿಗೆ ಇರ್ತೀವಿ. ಕಾಯ್ತಾ ಇರ್ತೀವಿ. ಬಟ್ ಏನಪ್ಪ ನಮಗೆ ಜಾಸ್ತಿ ಸಿಗ್ನಲ್ ಅಂದರೆ ನಮ್ಮ ನಾಯಿ ಇರ್ತೈತೆ. ಸಿಗ್ನಲ್ ಕೊಟ್ಟಕ್ಕೆ ಬೇಗ ನಮಗೆ ಎಚ್ಚರಿಕೆ ಆಗ್ತೈತಿ. ಏನಪ್ಪ ಇದು ನಾಯಿ ಬಗರ್ತೈತಲ್ಲ ಅಂದರೆ ಏನೋ ಬಂದಿರ್ತೈತೆ. ಬಟ್ಟು ಯಾವ್ದಾನ ಪ್ರಾಣಿನೋ ಚಿರತೆನೋ ಏನೋ ಬಂದೈತೆ ಅಂದರೆ ಸಿಗ್ನಲ್ ಗೊತ್ತಾಗ್ಬಿಡ್ತೈತಿ. ಬೋಕಿಪುರ ಅಂತ ಐತಿ. ಇಲ್ಲಿಗಾಲೇ 1 ಮಂತ್ ಆಯಿತು. ಡೇ ಹೊತ್ತಲ್ಲೇ 4 ಗಂಟೆ ಟೈಮ್. 4 ಗಂಟೆ ಟೈಮಲ್ಲಿ ಬಂದು ಚಿರತೆ ದೊಡ್ಡ ಕುರಿನ ಒಂದು 15-16 ಸಾವಿರ ಹೋಗೋಂಥ ಕುರಿನೇ ಕಳ್ಕೊಂಡು ತಿಂದ್ಬಿಡ್ತು. ಹೇಳ್ಕೊಂಡು ಹೋಯ್ತು. ಅವ್ರ ಊರವ್ರಿಗೂ ಗೊತ್ತು. ಬಟ್ ಅವ್ರ ಊರವ್ರಿಗೆ ಎಲ್ಲರಿಗೂ ಗೊತ್ತು. ಡೇ ಟೈಮಲ್ಲಿ 4 ಗಂಟೆ ಟೈಮಲ್ಲಿ ಚಿರತೆ ದೊಡ್ಡ ಕುರಿನೇ ತಿಂದಾಕ್ಬಿಡ್ತು. ಸಾಮಾನ್ಯ ಎಲ್ಲ ಕಡೆ ಐತಿ, ಇಲ್ಲಿ ಮಾತ್ರ ಇಲ್ಲ. ಚಿರತೆ ಮಾತ್ರ ಈ ಊರಲ್ಲಿಲ್ಲ. ಚಿರತೆ ಗೊತ್ತಾಗ್ಬಿಡ್ತೈತಿ. ಅದು ಹೆಂಗೆ ಅಂದರೆ ಬಟ್ಟು ಅದು ಎಷ್ಟೇ ಇವತ್ತಿದ್ದ ಇರಲ್ಲ. ಅದು ಸ್ಮೆಲ್ಗೆ ಗೊತ್ತಾಗ್ಬಿಡ್ತೈತೆ ಅದಕ್ಕೆ ಯಾವ ಕಡೆ ಇರ್ತೈತಿ, ಯಾವ ಪ್ರಾಣಿ ಇರ್ತೈತಿ ಅಂತಾನೆ. ಚಿರತೆಗೆ ಅಷ್ಟು ಭಾಳ ಇದಿರ್ತೈತಿ. ಇಲ್ಲ, ನಾವು ದೊಡ್ಡಬಳ್ಳಾಪುರ ಎಲ್ಲ ಕಡೆ ನೋಡಿದ್ದೀವಿ. ಎಲ್ಲೆಲ್ಲೂ ಈ ನಾವು ಕಂಡಂಥ ಪ್ಲೇಸಲ್ಲಿ ಈ ದೊಡ್ಡ ತುಮಕೂರು ಇರ್ಬೋದು, ಬೋಕಿಪುರ ಇರ್ಬೋದು, ಸಾಸ್ಲು, ಗುಮ್ನಹಳ್ಳಿ, ಸಕ್ಕರೆಗೊಲ್ಲಹಳ್ಳಿ, ಕಳ್ಳಿಪಾಳ್ಯ. ಬಟ್ ಈ ಕಡೆ ಏರಿಯಾದಲ್ಲಿ ನಾವು ಯಾವುದೇ ಈಗಾಗಲೇ 8 ವರ್ಷದಿಂದ ಈ ದೊಡ್ಡ ತುಮಕೂರಿಗೆ ಬರ್ತೀವಿ. ಬಟ್ ಇಲ್ಲಿ ಕಳ್ಳರು ವ್ಯವಸ್ಥೆ ಆ ಥರ ಏನು ನಮಗೆ ತೊಂದರೆ ಇಲ್ಲ. ಬಟ್ ಸಮಸ್ಯೆ ಅಂದರೆ ಮೇವಿಂದು, ನೀರಿಂದು. ಬಟ್ಟು ಭಾಳ ರಿಸ್ಕು. ಕುರಿಗಾಯಿ ವಲಸೆ ಕುರಿ ಯಾರ್ದು ಅಂದರೆ ಕುರಿಗಾಯಿ ಇರೋದು ಏನು ಸಮಸ್ಯೆ ಅಂದರೆ ಕರೆಕ್ಟ್ ಟೈಮ್ಗೆ ಊಟ, ನಿದ್ದೆ ಯಾವುದು ಸಮಥಿಂಗ್ ವ್ಯವಸ್ಥೆ ಇರೋದಿಲ್ಲ ಸರ್. ಇದು ಕಳ್ಳರು ಬಂದಿರೋದು ಉದಾಹರಣೆ ಅಂದರೆ ಮೈಸೂರು ಸೈಡ್ ಆಗಿದೆ ಸರ್. ಬಟ್ಟು ಹಿಂಗೆ ವಲಸೆ ಕುರಿಗಾರಿಗೆ ನೈಟ್ ಬಂದು ಹೊಡೆದಾಕಿ ಎಲ್ಲ ಗಲಾಟೆಗೆ ಹೊಡಿ ಕೇಸು ಗೀಸು ಎಲ್ಲ ಆಗಿದೆ. ಬಿಟ್ಟು ಹೊಡೆದಾಕಿ ಬಲೆ ಎಲ್ಲ ಕೊಯ್ದು ದೊಡ್ಡ ಗಲಾಟೆನೇ ಆಗಿದೆ. ಕೇಸ್ ಆಗಿದೆ. ಸ್ಪಾಟ್ಗೆಲ್ಲ SP ಅವ್ರ ಸಮೇತ ಬಂದಿದ್ದಾರೆ. ಶಾಸಕರು, ನಮ್ಮ ಕ್ಷೇತ್ರದ ಶಾಸಕರು ಸಮೇತ ಹೋಗಿದ್ದಾರೆ. ಬಟ್ ಇಲ್ಲಿ ನಾವು ಕಂಡಂಗೆ ನಮ್ಮ ತಾತರ ಕಾಲದಿಂದಲೂ ಬಟ್ಟು ದೊಡ್ಡಬಳ್ಳಾಪುರ ತಾಲೂಕಲ್ಲಿ, ಬೆಂಗಳೂರು ಅಂತ ಈ ಕಡೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಆ ಥರ ನಮ್ಗೆ ಯಾವುದೇ ಯಾವುದು ಸಮಸ್ಯೆ ಇಲ್ಲ ಸರ್. ಇದು ನಾಟಿ ಕುರಿ ಅಂತ ತುಮಕೂರು ಡಿಸ್ಟಿಕ್ಕು. ಇದು ಇದೆಲ್ಲ ನಾಟಿ ಕುರಿ ಸರ್. ಇದು ಸರ್ ಮ್ಯಾಕೆನೂ ಇದೆ. ಬಟ್ ಏನಪ್ಪ ಇಲ್ಲಿ ಅಂದರೆ ಇದು ನಮ್ಗೆ ಈ ಕಡೆ ನಿಮ್ಮ ಬೆಂಗಳೂರು ಈ ಕಡೆ ದೊಡ್ಡಬಳ್ಳಾಪುರ ಇಲ್ಲ. ನಮ್ಮ ತುಮಕೂರು ಡಿಸ್ಟಿಕ್ಕು ಈ ಕುರಿ, ದುರ್ಗ ಡಿಸ್ಟಿಕ್ಕು ಜಾಸ್ತಿ ಇದಾವೆ ನಾಟಿ ಕುರಿ. ಈ ಥರ ಕುರಿ ಸರ್ ನಮ್ಮ ಕಡೆ ಎಲ್ಲ ಪ್ಯೂರ್ ಇದು ನಾಟಿ ಅಂತಲೇ ಸರ್ ಕರೆಯೋದು. ಹ್ಞೂ ಸರ್. ಬೇರೆ ಕಡೆಗೆಲ್ಲ ಅಮ್ಮನಗಳು, ಈ ಸಿನ್ನೂರು, ರಾಂಬುಲೋಟೆ ಆ ಥರ ಎಲ್ಲ ಇದ್ದಾವೆ. ಬಟ್ ಇದು ನಮ್ಮ ನಾಟಿ ಕುರಿ, ಎಳಗಿನ ಕುರಿ ಅಂತ ಬರುತ್ತೆ ಸರ್. ಇದು ಕುರಿ ಅಳತೆ ತೋರಿಸಲ್ಲ. ಮರಿ ಕುರಿ ವೆಯ್ಟ್ ಇರ್ತೈತೆ, ಲಾಂಗ್ ಬರಲ್ಲ. ಇದು ನಾಟಿ ಕುರಿ ಜಾಸ್ತಿ ಲಾಂಗ್ ಇರಲ್ಲ, ವೆಯ್ಟ್ ಇರಲ್ಲ. ವೆಯ್ಟ್ ಬರುತ್ತೆ, ಹೈಟ್ ಇರಲ್ಲ.
ಚೋಟ ಸ್ವಲ್ಪ ಇದು ಶೆಡ್ಡಲ್ಲೇ ಸಾಕ್ಬಿಟ್ರೆ ಸುಮಾರು ಅಂದರೆ 40-50 ಬರುತ್ತೆ. ಈ ಥರ ಮೇಸಿರಿ ಇದು ವೆಯ್ಟ್ ತೂಕ ಬರೋಲ್ಲ ಸರ್. ನಾವೇ ಮಾಡ್ಕೋಬೇಕು ಊಟ. ಈಗ ನಾವೇ ಕುರಿ ಕಾಯೋದು ಮರಿ ಕಾಯೋದು ಎಲ್ಲ ಮುಗಿಸ್ಕೊಂಡು ಎಲ್ಲ ಬಂದಮೇಲೆ ಈ ಬಲೆ ಕಟ್ಟಿ ಎಲ್ಲ ಬೆಳಗ್ಗೆ ಹಾಕಿದ್ಮೇಲೆ ನಾವೇ ಸೌದೆ ತರಬೇಕು, ನಾವೇ ನೀರು ತಂದು ನಾವೇ ಎಲ್ಲ ಅಡುಗೆ ಮಾಡ್ಕೋಬೇಕು. ಅಡುಗೆ ಮಾಡೋಕ್ಕೆ ಅಂತಲೇ ಒಂದು ಚಿಕ್ಕ ಮರಿ ನೋಡ್ಕೊಂಡು ಅಡುಗೆ ಮಾಡೋಕ್ಕೆ ಒಬ್ಬರು ವ್ಯವಸ್ಥೆ ಇರ್ತಾರೆ. ಬೆಳಗ್ಗೆ 10-10:30 ಬಿಟ್ಟು ಈ 10 ಗಂಟೆಗೆಲ್ಲ ಬಿಡಬೇಕು ಸರ್. ಬಟ್ ನಮ್ಮಲ್ಲಿ ಲೇಬರ್ಸ್ಗಳು ಭಾಳ ಕಮ್ಮಿ ಇರೋದ್ರಿಂದ ಭಾಳ ಸಮಸ್ಯೆ ರಿಸ್ಕ್ ಇರೋದ್ರಿಂದ ಬಟ್ಟು ನಾವು ಲೇಟ್ ಆಗೋದು 11 ಗಂಟೆ 11:15 ಆಗುತ್ತೆ ಸರ್. ಇಲ್ಲ ಇದು ರೋಗ ಬಂದರೆ ವ್ಯಾಕ್ಸಿನ್ ಇವಾಗ ನಾವೇ ಬಟ್ಟು ಮುಂಚೆ ಎಲ್ಲ ಡಾಕ್ಟ್ರುಗಳು ಹಾಕೋರು. ಬಟ್ ನಾವೇ ಹಾಕ್ಯಂತದ್ದು. ಬಟ್ ಟೈಮಿಗೆ ಕರೆಕ್ಟಾಗಿ ವ್ಯಾಕ್ಸಿನ್ ಇಲ್ಲೇ ಸಿಕ್ತು ಅಂದರೆ ಈ ವ್ಯಾಕ್ಸಿನ್ ನಮಗೆ ಸಿಕ್ತು ಅಂದರೆ ನಾವೇ ಹಾಕ್ತೀವಿ. ಬಟ್ ಸಿಗಲಿಲ್ಲ ಅಂದರೆ ನಮ್ಮ ಕಡೆ ಡಾಕ್ಟ್ರ್ ಇದ್ದರೆ ನಮ್ಮ ಕಡೆ ಡಾಕ್ಟ್ರ್ ಆದರೆ ಬೇಗ ಬಂದು ಹಾಕ್ಕೊಡ್ತಾರೆ. ಇಲ್ಲೇ ಡಾಕ್ಟ್ರು ಇಷ್ಟೊಂದು ಕಾಕೋಕ್ಕಾಗಲ್ಲ. ಅವ್ರದ್ದೇ ಆದಂಥ ಲೋಕಲ್ ಅವ್ರ ಡ್ಯೂಟಿಗಳು ಅವರು ಕಾನ್ಸ್ಟೆನ್ಸಿ ಇರ್ತೈತಿ. ಅವ್ರಿಗೆ ಭಾಳ ರಿಸ್ಕ್ ಇರೋದ್ರಿಂದ ನಮ್ಗೆ ವ್ಯಾಕ್ಸಿನ್ ಕೊಟ್ಬಿಟ್ರೆ ನಾವೇ ಹಾಕ್ಕೊಂಬಿಡ್ತೀವಿ ಸರ್. ನಾವು ಕುರಿನ ಮರಿಗಳನ್ನೆಲ್ಲ ಈಗ ಹೆಣ್ಣು ಮರಿಗಳು ಪಟ್ಲಿ ಮರಿಗಳಂತವ ಮಾರ್ಕೊಂಬ್ತೀವಿ 3 ತಿಂಗಳು 4 ತಿಂಗಳಾದಮೇಲೆ. ಈಗ ಹೆಣ್ಣು ಮರಿ ಉಳ್ಕೊಂಬ್ತೀವಿ. ತಿರ್ಗಾ ಏಜ್ ಆದಂಗೆ ಈ ದೊಡ್ಡ ಕುರಿಗಳು ಏಜ್ ಆಗಿ ವಯಸ್ಸಾದಂಗೆ ಅವನ್ನ ಮಾರಾಕ್ತೀವಿ. ತಿರ್ಗಿ ಅದ್ರ ಫಲ ಹೆಣ್ಣು ಮರಿ ಇರುತ್ತಲ್ಲ ಅದನ್ನು ದೊಡ್ಡದು ಮಾಡ್ಕೊಂಡು ತಿರ್ಗಿ ಅದರ ಫಲ ಮಾಡ್ಕೊಂಡು ನಾವು ಪ್ರಾಪರ್ಟಿ ಮಾಡ್ಕೋಬೇಕಾಗುತ್ತೆ ಸರ್. ಚಿಕ್ಕ ಮರಿಗಳ್ನ 3-4 ತಿಂಗಳು ಮರಿನ ಹಾಲು ಬಿಟ್ಟಿರ್ಬೇಕು, ಜೋಳ ಮೇವು ಫೀಲ್ಡು ಅಂಥ ಮರಿಗಳ್ನ ನಾವು ಕೊಡ್ತೀವಿ ಸರ್. ನೀವು ಕೊಡೋದು ಒಂದು 5,000 to 6,000 ನಾವು ಕೊಡೋದು ಮಿನಿಮಮ್ ಅಂದರೆ 6,000 ಅಷ್ಟೇ ಸರ್. 3.5 ತಿಂಗಳು ಮರಿ 6,000 ರೂಪಾಯಿ ಮರಿ. ಇದರಲ್ಲಿ ಗಂಡು ಎಷ್ಟಿದೆ? ಇದ್ರಾಗೆ ಗಂಡು ಅಂದ್ರೆ ಮಿನಿಮಮ್ ಒಂದು 20 ಇದ್ದಾವೆ ದೊಡ್ಡವು. ಒಂದು 30 ಚಿಕ್ಕ ಮರಿಗಳ್ದಾಗೆ 30 ಪಟ್ಲಿ ಮರಿ ಇದ್ದಾವೆ. ಇನ್ನು ಮಿಕ್ಕಿದ್ದೆಲ್ಲ ಹೆಣ್ಣು ಮರಿಗಳು. ಮರಿಗಳು ಟೋಟಲು ಚಿಕ್ಕ ಮರಿ 50 ಇದ್ದಾವೆ, ದೊಡ್ಡ ಮರಿ ಒಂದು 70 ಇದ್ದಾವೆ. ಕುರಿಗಳೆಲ್ಲ ಒಂದು 600 ಚಿಲ್ಲರೆ 650-700 ಇದೆ ಸರ್. ಇದೇನು ಸಮಸ್ಯೆ ಅಂದರೆ ಇದು ರಿಸ್ಕ್ ಎಷ್ಟೈತೆ ಅಷ್ಟೇ ಪ್ರಾಪರ್ಟಿ ಆಗುತ್ತೆ. ಬಟ್ ಇದರಲ್ಲಿ ದುಡ್ಡು ಉಳಿತಾಯ ಮಾಡಬೇಕು ಅಂದರೆ ಯಾವುದೋ ಕಾಯಿಲೆ ಬರಬಾರ್ದು. ಯಾವುದೇ ನಮಗೆ ಸರ್ಕಾರದಿಂದ ಏನು ಅನುದಾನ ವ್ಯಾಕ್ಸಿನ್ ಬರುತ್ತೆ ಜಿಲ್ಲಾ ಪಂಚಾಯತಿಂದ ಏನು ಅನುದಾನ ಬಂದದ್ದು ನಮಗೆ ಕರೆಕ್ಟಾಗಿ ನಮಗೆ ಸರ್ಕಾರದಿಂದ ಔಷಧಿಗಳು ಕೊಟ್ಟರು ನಮಗೆ ಕರೆಕ್ಟಾಗಿ ಕಾಯಿಲೆ ಇಲ್ದಂಗೆ ಕರೆಕ್ಟ್ ಟೈಮ್ಗೆ ವ್ಯಾಕ್ಸಿನ್ಗಳು ಸಿಕ್ತು ಅಂದರೆ ನಮಗೆ ಪ್ರಾಪರ್ಟಿ ಆಗುತ್ತೆ.